ಅಪ್ಪನು ಸಮಾನ, ಅಯ್ಯನು ಹೌದು. ಅಯ್ಯನು ಹೌದು. ಹಾಗಾಗಿ ಆ ಹನುಮಪ್ಪನ ಅನುಗ್ರಹದಿಂದ ಇಷ್ಟೆಲ್ಲ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದೇನೆ. ತಲೆ ಬಿಸಿ ಮಾಡಬೇಡಿ, ಹಿಂದೆ ಮುಂದೆ ನೋಡ್ಬೇಡಿ. ಪ್ರಶಸ್ತಿ ಕೊಡ್ತಾನೆ ಅಲ್ಲಿ, ಬೇಗ ಬೇಗ. ಯಾರು ಬರುವುದಿಲ್ಲ ಇಲ್ಲಿ, ಬರ್ತಾರೆ. ಬನ್ನಿ. ಇವನ ಪೀಡೆ ಅಧಿಕವಾಗ್ತಾ ಉಂಟಲ್ಲ. ಏನು ಮಾಡುದು? ನಮ್ಮ ಆಸ್ತವ ಜಟ್ಟಿಯಲ್ಲಿದ್ದಾನೆ, ಒಳಗಿದ್ದಾನೆ. ಹೊಂದಿಸಲ್ಪಟ್ಟಿದಲ್ಲ ಪೀಡಿ ಸಿಗರೇಟ್ ಅಲ್ಲಿ. ಯಾರು ಯಾರು ಎಲ್ಲಿ? ಬನ್ನಿ ಬನ್ನಿ. ಇಲ್ಲಿ ನೋಡು ಸರಿಯಾಗಿ. ಎಲ್ಲಿ? ಇಲ್ಲಿ ನೋಡು. ಕಂಡರೆ ಕಂಡರೆ ಇದೆಂತದ್ದು? ಇವನ ಕಂಡರೆ ಹನುಮಪ್ಪ, ಇವನ ಕಂಡರೆ ಬೀದಿಯು ಬೀದಿಯು ಬೀದಿಯು. ಇವರೇನಪ್ಪ ಇದು? ಹನುಮಪ್ಪ ಎನ್ನ ಈ ದಾರಿ ಉಳಿಸಯ್ಯ ಹನುಮಪ್ಪ, ಈ ಬಾರಿ ಉಳಿಸಯ್ಯ ಹನುಮಪ್ಪ. ಎನ್ನ ಈ ದಾರಿ ಉಳಿಸಯ್ಯ ಹನುಮಪ್ಪ. ಇವನ ಕಂಡರೆ ಇವನ ಕಂಡರೆ ಬೀದಿಯ ಬೀದಿಯ. ಶರಣ ಇವ ಯಾವ ಅಂಗಡಿ? ಅದೇ ರೀತಿ ಆಗುವುದು. ಬೆದರಿಕೆ ಆಯ್ತಾರೆ ನನಗೆ ನೋಡಿ ಅವನನ್ನು. ಹೆದರಿಕೆ? ಮತ್ತೆ ಹೆದರಿಕೆ ಎಂಬ ಶಬ್ದದ ಅರ್ಥವೇ ನನಗೆ ಗೊತ್ತಿಲ್ಲ. ಬೇವರು ಇಳಿತಾ ಉಂಟು ನೋಡು ಸರಿಯಾಗಿ. ಇದೆಂತದ್ದು ಹೆದರಿ ಬೇವರು ಹೇಳಿದ? ಮತ್ತೆ ಧೈರ್ಯದ ನೀರು ಹೊರಸೂಸುವುದು. ಹೌದಾ? ಹಾ. ಅವನು ನೋಡಿದ ಹಾಗೆ ಅಲ್ಲ. ಭಯಂಕರವಾ? ಮತ್ತೆ ಎಂತ ಮಾಡಿದನು? ಬುದ್ಧಿ ಪುಡಿ ಮಾಡ್ತಾನೆ ನಿನ್ನನ್ನು. ಪುಡಿ ಹಾ. ಪುಡಿ ಮಾಡಿದ್ರೆ ಗೊಬ್ಬರ ಮಾಡಿ ತೋಟಕ್ಕೆ ಹಾಕಿಯನು. ಹಿಡಿದು ಹಿಂಡಿ ಎಣ್ಣೆ ತೆಗಿತಾನೆ. ಎಣ್ಣೆ ತೆಗೆದ್ರೆ ಅದನ್ನು ತಲೆಗೆ ಹಾಕಿ ತಟ್ಟಿಯನು. ಹೌದಾ? ಹೌದು. ಏನಿದ್ರು ಅವನಲ್ಲಿ ತೋರಿಸು ನಿನ್ನಲ್ಲಿ. ಹೌದಾ? ನೋಡ್ಬೇಕಾ? ನೋಡ್ಬೇಕು. ಅವಂತ ಗಟ್ಟಿಯನು. ಚಟ್ಟಿ ಮತ್ತೆ ಹೌದಾ? ನಿಮ್ಮ ಗಟ್ಟಿಯೋ? ಅವನ ಹತ್ತಿರ ಯಾರು ಹೋಗುವುದಿಲ್ಲ. ಗಟ್ಟಿ ಮಣ್ಣ ಗಟ್ಟಿ. ಬಾ ಇಲ್ಲಿ ಬಾ. ಮೊದಲು ಕೈ ಕೊಡು. ಧೈರ್ಯ ಇದ್ರೆ, ಧೈರ್ಯ ಇದ್ದರೆ ಕೈ ಕೊಡು. ಏನೋ ಏನು ಮೋಸ ಮಾಡುದು? ಕೈ ಕೊಡುದಕ್ಕೆ ಹೇಳು. ಕೈ ಇದೆ, ಕೈ ಕೊಡುವುದು. ನನಗೆ ಅದಕ್ಕೆ ಧೈರ್ಯ ಇಲ್ಲ. ಹೌದಾ? ಕೈ ಕೊಡ. ಕೈ ಕೊಡ. ಕೊಡ. ಅನ್ಕೊಂಡಿದ್ದೆ ನೀವು?
ಇಲ್ಲಿಗೆಲ್ಲ ಬರುವುದಲ್ಲ. ಆಗುದಿಲ್ಲ ಅಂತ ಯಾರು ಹೇಳಿದ್ದು? ಮತ್ತೆ ಓಡಿ ಹೋದ್ ಯಾಕೆ ನೀನು? ಓಡಿ ಹೋದ್ ಯಾಕೆ ಅಂತ? ಯಾಕೆ ಓಡಿ ಹೋದ್ದು? ಇಲ್ಲಿ ಹೆದರಿ ಓಡಿ ಹೋದಲ್ವ ನೀನು? ಹೆದರಿದ್ದು? ಮತ್ತೆ ಯಾರು ನಾನಾ? ಮತ್ತೆ ಹೆದರಿದ್ದು ನಾನಲ್ಲ, ಹಾ? ಅವ ಏಯ್, ಅವ ಹೆದರಿದ್ದು. ಅವನಿಗೆ ಧೈರ್ಯ ಉಂಟು ಅಂತಂದ್ರೆ ಅವ ಅಲ್ಲಿಗೆ ಬರ್ಬೇಕಿತ್ತು. ಓ ಪುಣ್ಯಾತ್ಮ, ಹೆದರಿ ಇಲ್ಲೇ ಇದ್ದಾನವ. ಜಟ್ಟಿ ಕಾಳ ನಡೆಯುವುದು ಈ ವೇದಿಕೆಯಲ್ಲಿ. ನಮ್ಮದು ಎಲ್ಲೆಲ್ಲಿ ಆಗುದಿಲ್ವ? ಅಲ್ಲೆಲ್ಲ ಅವಕಾಶ ಇಲ್ಲ. ಅದು ಒಳ್ಳೆ ಏನಿದ್ರು ಕೂಡ ಇಲ್ಲೇ ಮಾಡ್ಬೇಕು, ಇಲ್ಲೇ ಆಗ್ಬೇಕಾ? ಇಲ್ಲಿಗೆ ತೋರಿಸ್ಬೇಕು. ಬಾ. ನಿನ್ನ ಹೊಟ್ಟೆಯನ್ನು ಇಳಿಸ್ತೇನೆ ನಾನು. ನೀರು ಹೇಳಲಿಕ್ಕೆ ಆಗುದಿಲ್ಲ. ನಿಲ್ಲಿಸಿ. ಮೊದಲಿಂದ ಎಣಿಸಿ ಆಗುತ್ತದೆ. ಆ ಕ್ರಮ ನಮ್ಮಲ್ಲಿಲ್ಲ, ಗೊತ್ತಾಯ್ತಲ್ಲ? ಆಯ್ತು. ಹಾ, ಹೇಳು. ನಾ ಕೈ ಕೊಡಿ. ಕೈ ಬೀಳುದಕ್ಕೆ ನಾನು ಹೇಳಿದ್ದೆ ನಿನ್ನಲ್ಲಿ. ಹೇಳು ನೀನು. ನೀವು ಕೈ ಕೊಡುವ ಅಭ್ಯಾಸವೂ ಇಲ್ವಾ? ಆಹಾ, ಕೈ ಕೊಡುವವರೇ ನಾವಲ್ಲ. ಈ ಮನುಷ್ಯಲ್ಲಿ ಯಾರು? ನಾ ಕೈ ಕೊಡು. ಬೇಕಾದ್ರೆ ನಿನ್ನ ಶಿಷ್ಯನನ್ನು ಕರಿ. ಅವು ಎಲ್ಲಿ ಎಣ್ಣೆ ಹಾಕ್ಸಿದ? ನಾನು ಹೋಗಿ ಎಬ್ಬಿಸಬೇಕು ಅವನನ್ನು. ಅಮ್ಮ. ಅನುಭವ ಹೋಗಿ ಆಯ್ತು. ಗಟ್ಟಿಗ. ಏ, ಸತ್ಯ ವಿಚಾರವನ್ನು ಹೇಳ್ಬೇಕಿಲ್ಲಿ. ಎಂತದು? ಜಟ್ಟಿ ಕಾಳಗ ನಡೆಯುವಂತ ಸ್ಥಳ. ಹಾ. ಇಲ್ಲಿ ಸತ್ಯವನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ಹೇಳಬಾರದು. ಮತ್ತೆ ಆವಾಗ ಸತ್ಯ ಹೇಳ್ತಾ ಇದ್ದೇನೆ. ನಿಜವಾಗಿ ಹೇಳು, ಹಾ. ನೀನು ಜಟ್ಟಿಯಾ? ನೀನು ಜಟ್ಟಿಯಾ? ಯಾರು ಹೇಳಿದ್ದು? ನೀನೇ ಹೇಳಿದ್ಯಲ್ಲ. ಈಗ ಸತ್ಯ ಹೇಳ್ತೇನೆ. ನಾನು ಜಟ್ಟಿ ಅಲ್ಲ, ಮತ್ತೆ ನಾನು ಅಡಿಕೆ ತೋಟಕ್ಕೆ ಔಷಧಿ ಬಿಡುವ. ಕೆಲಸ ಮಾಡ್ತಾ ಇದ್ದೀಯಾ? ಅದು ಕೋಣಬಾಗೆಯ ಸಂತೋಷ್ ಕುಮಾರ್ ಶೆಟ್ಟರ ಮನೆಯಲ್ಲಿ ನಿನಗೆ ಇಂದಿಗೆ ಬರುವುದಕ್ಕೆ ಹೇಳಿದ್ದೀಯಾ? ಅದು ಜಟ್ಟಿ ಯಾರು ಅಂತ ಹೇಳಿದ್ದೀಯ? ಎಲ್ಲ ತೋರಿಸಿಕೊಟ್ಟವು ನನ್ನ ಶಿಷ್ಯ. ಹೌದಾ? ಅವಲ್ಲಿ ಆರಂಭದಲ್ಲಿ ತಂದಿಲ್ಲ. ನಾನು ಮರಕ್ಕೆ ಹತ್ತಿ ಹತ್ತಿ ನನ್ನ ರಟ್ಟೆಲ್ಲ ಗಟ್ಟಿ ಆಗಿತ್ತು. ನೋಡಿದವರೆಲ್ಲ ಹೇಳಿದ್ರು, ನೀನು ಮರಕ್ಕೆ ಹತ್ತಿ ಹತ್ತಿ ನಿನ್ನ ರಟ್ಟೆ ಗಟ್ಟಿ ಉಂಟು, ಗಟ್ಟಿ ಆಗಿ ಕಾಣ್ತಾ ಇದ್ದಿ, ಕಾರ್ಯಕ್ರಮ ಇದ್ರೆ ಎಲ್ಲಿ ಯಾರು ಭಾಗವಹಿಸು ಅಂತ.